ಎಲ್ಲರಿಗೂ ನಮಸ್ಕಾರ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ಎಲೆಕ್ಟ್ರೋ ಕಾಟ್ರಿ ಅಂದರೆ ಏನು ಮತ್ತು ಅದನ್ನು ಯಾವ್ಯಾವ ಥರ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಮತ್ತು ಅದರಲ್ಲಿ ಯಾವ್ಯಾವ ರೀತಿ ಸೆಟ್ಟಿಂಗ್ಸ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ಮೊನೋಪೋಲಾರ್ ಹ್ಯಾಂಡ್ ಪೀಸ್ ಹೇಗಿರುತ್ತೆ ಮತ್ತು ಬೈಪೋಲಾರ್ ಹ್ಯಾಂಡ್ ಪೀಸ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮೊನೋಪೋಲಾರ್ ಹ್ಯಾಂಡ್ ಪೀಸು, ಸಿಂಗಲ್ ಪೆನ್ಸಿಲ್ ಇರುತ್ತೆ, ಆ್ಯಕ್ಟಿವ್ ಟಿಪ್ ಮಾತ್ರ ಇರುತ್ತೆ, ಇನ್ಆ್ಯಕ್ಟಿವ್ ಟಿಪ್ ಇರೋಲ್ಲ. ಇದರ ಮೊನೋಪೋಲಾರಲ್ಲಿ ಫುಟ್ ಸ್ವಿಚ್ಚು ಬರುತ್ತೆ ಮತ್ತು ಹ್ಯಾಂಡ್ ಸ್ವಿಚ್ಚು ಬರುತ್ತೆ. ಇದು ಹ್ಯಾಂಡ್ ಸ್ವಿಚ್ ಇದೆ ನೋಡಿ, ಇಲ್ಲಿ ಫುಟ್ ಸ್ವಿಚ್ ತೋರಿಸಿದ್ದೀನಿ. ಹ್ಯಾಂಡ್ ಸ್ವಿಚ್ ಇದು ಕೊಯಾಗುಲೇಷನ್ನು, ಇದು ಮತ್ತು ಕಟ್ಟಿಂಗು. ಯೆಲ್ಲೋ ಕಲರು ಕಟ್ಟಿಂಗು, ಇದು ಬ್ಲೂ ಕಲರ್ ಇರೋದು ಕೊಯಾಗುಲೇಷನ್. ಈ ಥರ ಹ್ಯಾಂಡ್ ಸ್ವಿಚ್ ಇರುತ್ತೆ, ಫುಟ್ ಸ್ವಿಚ್ಚೂ ಇರುತ್ತೆ ಮತ್ತು ಇದು ಸಿಂಗಲ್ ಪೆನ್ಸಿಲ್ ಇರುತ್ತೆ, ಒಂದೇ ಪೆನ್ಸಿಲು. ಇದು ಮೊನೋಪೋಲಾರು. ಇದು ಬೈಪೋಲಾರ್ ಹ್ಯಾಂಡ್ ಪೀಸು. ಇಲ್ಲಿ ಟೂ ಥರ ಈ ಥರ ಹ್ಯಾಂಡ್ ಪೀಸ್ ಇರುತ್ತೆ. ಅಂದರೆ ಎರಡು ಟಿಪ್ ಇರುತ್ತೆ, ಒಂದು ಆ್ಯಕ್ಟಿವ್ ಟಿಪ್ಪು ಮತ್ತು ಇನ್ನೊಂದು ಇನ್ಆ್ಯಕ್ಟಿವ್ ಟಿಪ್ಪು, ಎರಡು ಥರ ಇರುತ್ತೆ. ಇದರಲ್ಲಿ ಹ್ಯಾಂಡ್ ಸ್ವಿಚ್ ಇರೋದಿಲ್ಲ, ಓನ್ಲಿ ಫುಟ್ ಸ್ವಿಚ್ ಇರುತ್ತೆ. ಈ ಥರ ಬರುತ್ತೆ. ಇದು ಬೈಪೋಲಾರು. ಇದು ಎಂಗಲ್ಡ್ ಇದೆ ಮತ್ತು ಸ್ಟ್ರೈಟು ಬರುತ್ತೆ. ಇದು ಎಂಗಲ್ಡ್ ನಾವು ಇವಾಗ ತೋರಿಸ್ತಾ ಇರೋದು. ಇದು ಬೈಪೋಲಾರ್ ಹ್ಯಾಂಡ್ ಪೀಸು. ಅಡ್ವಾಂಟೇಜು ಡಿಸ್ಅಡ್ವಾಂಟೇಜಸ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದು ಜಸ್ಟ್ ಯಾವ ಥರ ಹ್ಯಾಂಡ್ ಪೀಸ್ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೇನಾದರೂ ಮಾಹಿತಿ ಇದ್ದರೆ ಬೇಕಾದರೆ ಕಮೆಂಟ್ ಮಾಡಿ.